ಮಧುಮಗಳೇ ಮಧುಮಗಳೇ ಬಾಬಾ ಸಿಹಿಯೂಟ ಸಿಹಿಯೂಟ ತಾತ ಬರುತ್ತಲ್ಲಿ ತೊಟ್ಟಿನಲ್ಲಿ ಕೈಲ ನಿಲ್ಲಿಸಿಲ್ಲ ನ್ಯಾಯನೇ ಕೈ ಹಿಡಿಯೋರು ಬಂದು ಚಕ್ಕಂದ ಆಡೋ ಹೊತ್ತಲ್ಲಿ ನಮ್ ತಮಾಷೆ ನಿಮಗೆಲ್ಲ ಅನಿಸುತ್ತೆ ಏನೇ ಲಕ್ಷ್ಮಿ ಲವ್ ಮ್ಯಾರೇಜಾ ಎಷ್ಟು ಸಾವಿರ ಲವ್ ಮ್ಯಾರೇಜ್ ಬಂದಿದ್ಯೆ ಇಷ್ಟು ಸಾವಿರ ಜ್ಯೋತಿ ಶಾರದಾ ಶಾರದಾ ಏನ್ರಿ ಅದು ನೋಡೋಣ ಜ್ಯೋತಿ ಮದುವೆ ಬೇಡ ಅಂದ ನೋಡಕ್ ಬರಲ್ಲ ಅಂದ ಈಗ ಜ್ಯೋತಿ ಜ್ಯೋತಿ ಅಂತ ಹ್ಯಾಕ್ ಕನ್ನಡ್ಕೋತೀಯಲ್ಲ ಬಡ್ಡಿ ಆಯ್ದ ಇನ್ನು ನಾವು ನಿಧಾನ ಮಾಡಿದ್ರೆ ಕಷ್ಟ ರೀ ಕಷ್ಟ ಕಷ್ಟ ಆದಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಡ್ಬೇಡ ಹಾಯ್ ಸ್ವೀಟಿ ಇಂಗ್ಲೀಷಲ್ಲಿ ಕರೆದ್ರೆ ಇಷ್ಟ ಆಗಲ್ಲ ಅಂತ ಅಲಲೇ ನನ್ನ ರಸಗುಲ್ಲ ನಿನ್ನೆ ನಾನ್ಯಾರು ಅಂತ ಗೊತ್ತಿಲ್ಲದೆ ಹೋದ್ರು ನೀನ್ ಯಾರು ಅಂತ ಚೆನ್ನಾಗಿ ಗೊತ್ತಿದ್ರೆ ನಮ್ ದಾರಿ ಅಡ್ಡ ಬಿಡು ಧೈರ್ಯ ಮಾಡ್ತಿರ್ಲಿಲ್ಲ ಧೈರ್ಯ ನನ್ನ ಹುಟ್ಟು ಗುಣ ಸಾಹಸ ನಾನು ಕಲಿತ ಗುಣ ಹುಡುಗಿಯನ್ನ ನೋಡೋದು ನನ್ನ ವಯಸ್ಸಿನ ಗುಣ ಹುಡುಗಿಯನ್ನ ಮಾತಾಡಿಸೋದು ಚಿಲುಮೆ ಹೋಗ್ತಾ ಇರೋ ನನ್ನ ಯೌವನದ ಗುಣ ನಿಮ್ಮಂಥವರಿಗೆ ಸರಿಯಾದ ಬುದ್ಧಿ ಕಲಿಸೋದು ನನ್ನ ಗುಣ ಎಷ್ಟು ಬೇಗ ನನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ನನ್ನ ಜಿಲೇಬಿ ನಾನು ಬುದ್ಧಿ ಇದ್ದಿರೋ ಮನುಷ್ಯ ಅಲ್ಲ ಯುವಕ ರಸಿಕ ಸೌಂದರ್ಯ ದೇವತೆಯ ಆರಾಧಕ ನನ್ನಂತ ರಸ್ತೆ ನಿಂತ್ಕೊಂಡು ನಿನ್ನ ಹತ್ರ ಮಾತಾಡೋದು ಚೆನ್ನಾಗಿರಲ್ಲ ಕಾರಿದೆ ಕೂತ್ಕೋ ಹಾಳಾಗಿಲ್ಲಾದ್ರೂ ಹೋಗೋಣ ಕಾರಿದ್ರೆ ಶಿಕಾರಿಗಳು ಸಣ್ಣ ಸಣ್ಣ ಹೆಣ್ಣಿಂದ ಸಿಕ್ಬೇಡ ಕಾರಿದ್ರೆ ಶಿಕಾರ್ ಹೋಗು ಶಿ ಪ್ಲಸ್ ಕಾರ್ ಶಿಕಾರ್ ನನ್ನ ಹತ್ರ ಕಾರಿದೆ ಶಿ ಬಂದ್ರೆ ಶಿಕಾರೇನು ಹನಿಮೂನ್ ಮಾಡ್ಕೊಂಡು ಬರೋಣ ಹೆಣ್ಣು ಒಂದು ಆದಿಶಕ್ತಿ ಕಣ ಅವಳನ್ನು ಕೆಣಕಿದ ರಾಕ್ಷಸ ಆಗಲಿಲ್ಲ ನೀನು ಆಮೇಕ ದೀಪಸ್ತಿಕ್ಕದ ಹುಳ ಆಗುತ್ತೀಯ ಹುಷಾರ್ ಮಿಸ್ಟೇಕ್ ಮಾಡ್ಕೊಂಡ್ರೆ ಇವರು ಹೂವಿನಲ್ಲಿರೋ ಮಧು ಅಲ್ಲ ಜೇನ್ ಗೂಡ್ನಲ್ಲಿರೋ ಜೇನು ಹುಷಾರ ತುಂಬಾ ಸರಿಬೇಕು ಶ್ರೀಕಾಂತಾಕುಂಭಕುಂಕುಮಸ್ತೋರಿಕಾನ್ ಶ್ರೀಮತ್ಸೌಸ್ಮೃತಿ ಪ್ರಸಂಗತಮಃ ಶಯ್ಯಾಗೋತಮಣೀಂದ್ರಸತ್ವನಮಣಿದ್ರಾಜಕಿರೀಟೋಜ್ವಲಾನ್ ಶ್ರೀಮಾನ್ಯೋ ಭಗವಾನ್ ಪ್ರಾಣವಶ ಕುರ್ಯಾತ್ ಸದಾ ಮಂಗಳಂ ನಿಶ್ಚಿತಾರ್ಥತಾಂಬೂಲಂ ಸ್ವೀಕರಿಷ್ಯೇ ಹಲೋ ಸರ್ ಬ್ಯಾಂಕ್ ಹತ್ರ ಒಬ್ಬ ಒಂದು ಹುಡುಗಿನ ಬಿಳಿ ಕಾರಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದಾನೆ ಕಾರ್ ನಂಬರ್ ಗೊತ್ತಲ್ಲ KA01 M737 Oh!
ಹಲೋ, ಹೌದು, ನಾನೇ ಶ್ರೀಧರ ಮಾತಾಡೋದು. ಏನಾಯ್ತು? ಸದಾಶಿವನಗರದ ಗೆಸ್ಟ್ ಹೌಸ್ ನಲ್ಲಿ ಆಕೆ ವಿರುದ್ಧ ಅತ್ಯಾಚಾರ ನಡೆದಿದೆ. ಬಂದಾಗ ನೆಲಗಣದಾಗ ಮಾನವನು ಹೇಗೆ ಬಿಡುವ ಬ್ರಹ್ಮನಿಗೆರೆಯಲ್ಲಿ ಬಂದಾಗ ಹೀಗೆ ಬ್ರಹ್ಮನಿಗೆರೆಯಲ್ಲಿ ಬಂದಾಗ ಹೀಗೆ ಯಾಕೆ ಕಣ್ಣು ನಿಂತುಬಿಟ್ಟು ನಾನು ಕೈ ಮಾಡ್ತಿದ್ದೆ, ನೀನೇ ಮಾಡಕ್ಕಾಗತ್ತೆ. ಇವತ್ತ ಇರೋ ಕಾಲಚಕ್ರ ಒಂದು ಕ್ಷಣ ನಿಂತು ಎಣ್ಣೆ ಯಾಕೆ ನೋಡಿತು ಅಂತ ನೋಡಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ ಜೀವನ ಹೇಳ್ಬೇಕಾದ್ರೆ ನೀವೇ ಸಂಕಟಪಟ್ರೆ ಯಾರು ತಡ್ಕೊಳ್ಳೋದು? ನಮ್ಮ ಮುಂದೆ ದಿನ ಹಾಳ್ಬಾರ್ದು ಮಗಳಮ್ಮ. ಪ್ರಾಣವಾದಕ್ಕೊಂದು ಪೇಟೆ ಆಗ್ಬಿಡ್ತಲ್ಲೇ. ಅಮ್ಮಕ್ಕಳ ಹಾಗಿದ್ದವಳ ಬಾಳದಲ್ಲಿ ವಿಷ ಬೆಳೆಸ್ಬಿಡ್ತಾಳೆ. ಅದು ಕಳಿಸಿ ಏನು ಅಂತ ಹುಡುಕ್ಬೇಕು. ಕಾಲಕೂಟ ವಿಷಕ್ಕಾದ್ರೂ ಔಷಧಿ ಇರುತ್ತೆ, ಆದರೆ ಕಾಮಾಂತರ ನೀತು ಕಳಿಸಿ ಈ ಸೃಷ್ಟಿಯಲ್ಲಿ ಔಷಧಿ ಇಲ್ಲ ಕಣ್ಣು. ನಮ್ಮ ಜೊತೆಗಿತ್ತು ಅಂದ್ರಿ ಯಾವ ತಪ್ಪು ಮಾಡಿದೆ ಅಪ್ಪನಿಂದ ಗುರಿ ಆಗ್ಬಿಟ್ರಿ. ಅಪ್ಪನಿಂದೆ ನನ್ನ ಮರ ಬಾಳಿನಲ್ಲಿ ಅಪ್ಪನಿಂದೆ. ಇಲ್ಲ, ನಾನು ಅವನು ಸುಮ್ಮನೆ ಬಿಡೋಣ. ನಾನು ಮಾಡಿ ತಪ್ಪಿದ್ದೆ, ಪ್ರಾಯಶ್ಚಿತ್ತ ಮಾಡ್ಕೋತೀನಿ ಕೇಳಬಾರ್ದು. ನಾನು ಅವನ್ನ ಸುಮ್ಮನೆ ಬಿಡೋಲ್ಲ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಬೆಳಗಾಗೋ ಹೊತ್ತಿಗೆ ನಮ್ಮ ಮಗನ ಬಿಡುಗಡೆ ಮಾಡ್ತಿರ್ಬೇಕು. ಲಕ್ಷ ಅಲ್ಲ, ಕೋಟಿ ಖರ್ಚು ಮಾಡಿದ್ರು ಅವನ್ನ ಸ್ಟೇಷನ್ನಿಂದ ಬಿಡ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಹಾಗಂತೀರಾ? ಯಾಕಂದ್ರೆ ಅವನು ಬರೀ ತಪ್ಪು ಮಾಡಿಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಆ ಭಗವಂತನೇ ಭೂಮಿಗೆ ಇಳಿದು ಬಂದ್ರು ಅವನು ಬಿಡ್ಸಕ್ಕಾಗಲ್ಲ. ಆ ಸ್ಟೇಷನ್ ಅಲ್ಲಿ ಮಾತಾಡೋದು ನೋಡಿದ್ರೆ ನಮ್ಮನ್ನ ಒಬ್ಬ ಒಳಗಡೆ ಆಗತ್ರ ಮಾತಾಡ್ತಾರೆ. ಯಾರ್ರೀ ನೀವು? ಒಳ್ಳೆ ಕಬ್ಬಿನ ಗದ್ದೆ ಆನೆ ನುಗ್ಗ ನುಗ್ತಿದ್ದೀರಾ ನೋಡಿ. ಇದು ಮನೆ, ಸ್ವಲ್ಪ ಮರ್ಯಾದೆ ಕಲ್ತ್ಕೊಳ್ಳಿ. ಮರ್ಯಾದೆ, ನಿಮ್ಮ ಮಾನ ಮರ್ಯಾದೆಗೆ ಬೆಂಕಿ ಹೆಚ್ಚು. ನಿನ್ನಿಂದ ಮರ್ಯಾದೆ ಕಲಿಬೇಕಾ?
ಯಾರು ನೀವು? ಯಾರು ನೋಡಿ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡಿ ನಾನು ಕೇಸರಾವಂತ ಒಂದು ಹೆಣ್ಣನ್ನು ಬಿಟ್ಟು ತಣ್ಣೀರು ತೋರಿಸ್ತಿರೋ ನತದೃಷ್ಟ. ನಿಮ್ಮ ಕಣ್ಣೀರಿಗೂ ನಮಗೂ ಏನ್ರಿ ಸಂಬಂಧ? ನಿಮ್ಮ ಮಗ ಮಾಡಿರೋ ಅನ್ಯಾಯ ನಿಮ್ಗೆ ಗೊತ್ತಿಲ್ಲದೆ? ನನ್ನ ಮಗನ ಅವನೇನ್ ಅನ್ಯಾಯ ಮಾಡ್ದ? ಇಷ್ಟನೇ ನಾಟಕ ಆಗ್ತೀರಾ? ಅದೃಷ್ಟ ನನ್ನ ಮಗ ಬಾಳನ್ನೇ ಸುಟ್ಟು ಗೂಡಿ ಮಾಡಿ. ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತವರಿಗೆಲ್ಲ ಇದೊಂದು ಆಟ ಆಗೋಗ್ಬಿಟ್ಟಿದೆ. ಕೋಟ್ಯಾಧೀಶ್ವರ ಮಕ್ಕಳನ್ನ ಬುಟ್ಟಿ ಹಾಕೋಬೇಕು ಅಂತ ವಯಸ್ಸು ಬಂದ ಹೆಣ್ಮಕ್ಳನ್ನ ಹಿಂದೆ ಬಿಡೋದು, ವಯಸ್ಸು ಬಂದ ಹುಡುಗ ತಿರುಗ ಕೈ ತಗಿಸಿದ್ರೆ ಮಾನ ಹೋಯ್ತು ಅಂತ ಬೊಬ್ಬೆ ಇರೋದು. ನೋಡಿ, ನಿಮ್ಮ ಭೂತಾಟಿಕೆ ನಾಟಕಕ್ಕೆಲ್ಲ ಈ ಭಾಗೀರಥಿ ಬೆದರೋದಿಲ್ಲ. ಹೇ ಮಿಸ್ಟರ್, ನಮ್ಮತ್ತೆ ಭಾಗ್ಯಪಲ್ಲಿ ಭಾಗೀರಥಮ್ಮ ಅಂದ್ರೆ ಏನನ್ಕೊಂಡಿದ್ದೀರಾ? ಬೆಂಕಿ ಬೆಂಕಿ ಜ್ವಾಲ ಇದ್ದ ಹಾಗೆ. ಅಮ್ಮ, ನಿಮ್ ಮಗನ ಮುದ್ದು ಮಾಡಿ, ಆದ್ರೆ ಅವನು ದುಷ್ಟನ ಮಾತ್ರ ಮುದ್ದು ಮಾಡಬೇಡಿ. ಮನುಷ್ಯತ್ವನೇ ಮಾತು ಮೃಗವಾಗಿ ನಡ್ಕೊಂಡಿರೋ ಅವನಿಗೆ ಬುದ್ಧಿಯಾಗಿ ಸೈ ಮಾಡಿ. ವಯಸ್ಸಿದ್ದಂತ ಹೆಣ್ಮಗಳನ್ನ ಹತ್ತೋಟಿ ಇಟ್ಕೋಬೇಕನ್ನೋ ಜ್ಞಾನ ಇದ್ದೀರೋ ನೀನು ಜನಬುದ್ಧವಾದ ಹೇಳ್ತೇನಯ್ಯ. ಅಮ್ಮ, ನೀವು ಒಂದು ಹೆಣ್ಣು ಮಗುವಿನ ತಾಯಿ, ನೀನು ಏನು ಮಾತಾಡಿದ್ರೆ ನನ್ನ ಮಗ ಗತಿ ಏನು? ನಿನ್ನ ಮಗ ಮಾಡಿದ ತಪ್ಪಿಗೆ ನಾನೇನಯ್ಯ ಮಾಡ್ಲಿ? ತಪ್ಪು ಮಾಡಿರೋದು ನಿಮ್ಮ ಹತ್ರನೇ ಇರಬಹುದು. ಅವನು ಗಂಡಸು ಬೇಕಾದ್ ಮಾಡ್ತಾನೆ. ಆದ್ರೆ ನಿನ್ನ ಮಗಳಿಗೆ ಎಲ್ಲಿ ಹೋಗಿತ್ತು ಗೊತ್ತೀವಿ? ಭಾಗ್ಯರಥಮ್ಮ, ನಾವು ಹೆಣ್ಣು ಹೆತ್ತೋರು, ವಾದ ಮಾಡೋ ಶಕ್ತಿ ಇಲ್ಲದೆ ಇರೋರು. ನಿಮ್ಮ ಕೈ ಮುಗಿತೀನಿ. ಹೆಣ್ಣಿನ ಜೀವನ ಮೃದುವಾದ ಬಾಳೆ ಎಲೆ ಇದ್ದ ಹಾಗೆ. ನಿಮ್ಮ ಎಲೆ ಮೇಲೆ ಬಿದ್ದರೂ ಸರಿ, ಎಲೆ ಮುನಿ ಕಡೆ ವಾಲಿದ್ರೂ ಸರಿ, ಹೊರಗೆ ಹೋಗೋದು ಎಲೆದು. ನನ್ನ ಮಗಳು ನಿಮ್ಮ ಮಗನ ಅತ್ಯಾಚಾರಕ್ಕೆ ಸಿಕ್ಕಿ ನೊಂದು ನಲಿಗೆ ಹೋಗಿದ್ದಾಳೆ. ಈಗ ಅವಳ ಸಾವು ಬದುಕು ನಿಮ್ಮ ಕೈಲಿದೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವನು ಸ್ವಚ್ಛ ಮಾಡಿಕೊಂಡು ಉದ್ಧಾರ ಮಾಡಿ. ಊರ್ನವ್ರನ್ನೆಲ್ಲ ಉದ್ಧಾರ ಮಾಡಕ್ಕಲ್ರೆ ನಮ್ಮ ಅತ್ತೆ ಹುಟ್ಟಿರೋದು. ನಮ್ ಚಿಂತನೆ ನಮ್ಗೆ ಹಾಕೊಂಡು ಹೊದ್ಕೊಳ್ಳೋಷ್ಟಿದೆ. ನನ್ನ ತಲೆನೇನು ಸಗಣಿ ತುಂಬಿಕೊಂಡಿಲ್ಲ. ಕಾಲ್ ಜಾರಿರೋ ಹೆಣ್ಣುಗಳನ್ನೆಲ್ಲ ನನ್ನ ಮನೆ ಸ್ವಚ್ಛ ಮಾಡ್ಕೊಳ್ಳಿ. ನನ್ನ ಮಗಳ ವಿಷಯ ಬಿಡಿ, ಹೆಣ್ಣಲ್ಲಿರೋ ನಿಮ್ಮ ಮಗನ ಗತಿಯನ್ನು ನೋಡಿ. ನನ್ನ ಮಗನ್ಕಿಂತ ನಿಮಗೆ ಆತಯ್ಯ? ತಲೆಯನ್ನು ತೆಗೆಯೋಲ್ವಲ್ಲ, ಅವ್ನು ಗಂಟು 4 ದಿವಸ ಜೈಲು ಒಳಗಡೆ ಇರ್ತಾನೆ, ಆಮೇಲೆ ಹೊರಗಡೆ ಬರ್ತಾನೆ. ದಯವಿಟ್ಟು ಅಷ್ಟು ಕಟುವಾಗಿ ಮಾತಾಡಬೇಡಿ. ದೊಡ್ಡ ಮನಸ್ಸು ಮಾಡಿ ತಾಯಿ. ಪರವಾಗಿಲ್ಲ ಕಣಯ್ಯ, ನೀನು ಬಗ್ಗಿದ್ರೆ ಜುಟ್ಟು ಹಿಡಿತೀಯ, ಎದ್ರೆ ಕಾಲು ಹಿಡಿತೀಯ. ಮರ್ಯಾದೆಯಿಂದ ಆಟ ಹೋಗ್ತೀಯೋ ಇಲ್ಲ ಕಟ್ಟಿ ಕೈ ಹಾಕಿ ಆಟ ತರಿಸ್ತೀಯ? ಶ್ರೀಮಂತಿಗೆ ನಿಮ್ಮ ಕಣ್ಣನ್ನು ಕೂಡು ಮಾಡಿದೆ. ಅಹಂಕಾರ ನಿಮ್ಮ ಹೆಣ್ತನನ ಮರೆಸಿದೆ. ನಿಮಗೆ ಹೆಣ್ಣೆ ಶತ್ರು ಅನ್ನೋ ಮಾತು ಈಗ ನನಗೆ ಅರ್ಥವಾಯ್ತು. ನಿಮ್ಮ ಮನಸ್ಸು ಪವಿತ್ರವಲ್ಲ. ನಿಮ್ಮ ಸುತ್ತ ಇರೋರು ಯಾವ ನಿಮ್ಮಿಂದ ಉದ್ಧಾರವಾಗಲ್ಲ. ಸತ್ಯವಾಗಲು ಹೇಳ್ತಾ ಇದ್ದೀನಿ, ಹೆಣ್ಣಿನ ಕಣ್ಣೀರಿನ ಶಕ್ತಿ ನಿಮಗೆ ಗೊತ್ತಿಲ್ಲ. ಅದು ಒಳ್ಳೆಯ ಜ್ವಾಲೆ. ನಿಮ್ಮನ್ನ ನಿಮ್ಮ ಕುಟುಂಬನ ಸುಟ್ಟು ದಪ್ಪ ಮಾಡುತ್ತೆ. ಅಯ್ಯಂದ್ರೆ ಗುಡ್ಗುಬೆ, ನೀನು ನಡೆಯೋ ಹೊರಗೆ ನಡೆಯೋ.